ನಮಸ್ಕಾರ. PV ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. ದೇವಪ್ಪನ ಕೆರೆಯನ್ನು ಪುನಶ್ಚೇತನಗೊಳಿಸಿ ಮಿನಿ ಡ್ಯಾಂ ಮಾಡಬೇಕೆಂದು ವಿವಿಧ ಸಂಘಟನೆಗಳಿಂದ ಬೃಹತ್ ಬೈಕ್ ರ್ಯಾಲಿ. ಗೌರಿಬಿದನೂರು ತೊಂಡೆಬಾವಿ ಮಾರ್ಗ ಮಧ್ಯೆ ಇರುವ ದೇವಪ್ಪನ ಕೆರೆಯನ್ನು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿಸಿ ಮಿನಿ ಡ್ಯಾಂ ನಿರ್ಮಾಣ ಮಾಡುವುದರಿಂದ ಸುಮಾರು 40 ಹಳ್ಳಿಗಳಿಗೆ ವ್ಯವಸಾಯಕ್ಕೆ ಮತ್ತು ಕುಡಿಯಲು ಅನುಕೂಲವಾಗುತ್ತದೆ. ಹಾಗೂ ಈ ಕೆರೆಯು ನಗರ ಸಮೀಪವಿರುವುದರಿಂದ ನಗರವು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ನಗರಕ್ಕೂ ಸಹ ಕುಡಿಯಲು ನೀರನ್ನು ಇದೇ ಕೆರೆಯಿಂದ ಪೂರೈಸಬಹುದು. ಈ ಕೆರೆಯು ಎತ್ತಿನಹೊಳೆ ಪೈಪ್ಲೈನ್ಗೆ ತೀರಾ ಹತ್ತಿರ ಇರುವುದರಿಂದ ಎತ್ತಿನಹೊಳೆ ನೀರನ್ನು ಶೇಖರಿಸಬಹುದಾಗಿದೆ ಎಂದು ರೈತ ಸಂಘಟನೆಯ ರವಿಚಂದ್ರ ರೆಡ್ಡಿ ತಿಳಿಸಿದರು. ಕರಬೆ ತಾಲೂಕು ಅಧ್ಯಕ್ಷ ಅಶ್ವಥ್ ನಾರಾಯಣ ಮಾತನಾಡಿ, ಈ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕೆಂದು ನಾವು ಸಂಕಲ್ಪದಿಂದ ಬಂದಿದ್ದೇವೆ. ನಾವು ಮುಂದಿನ ಪೀಳಿಗೆಗಳಿಗಾಗಿ ಶ್ರಮ ಪಡುತ್ತಿರುವಂತಹವರು. ನಾವು ನಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ನಾಡು ನುಡಿ ಜಲ ರಕ್ಷಣೆಗಾಗಿ ಹೋರಾಟ ಮಾಡುವ ಹೋರಾಟಗಾರರು. ನಮ್ಮನ್ನು ಟೀಕಿಸುವ ಬದಲು ನಮ್ಮ ಜೊತೆ ಕೈ ಜೋಡಿಸಿದರೆ ಮುಂಬರುವ ಪೀಳಿಗೆಗಳಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಮಾಡಬಹುದಾಗಿದೆ ಎಂದರು. ನಂತರ ಈ ಸಭೆಯಲ್ಲಿ ಮನವಿಯನ್ನು ಸ್ವೀಕರಿಸಲು ಬಂದಂತಹ ಮಾಜಿ ಸಚಿವರು ಹಾಗೂ ಹಾಲಿ HN ಪ್ರಾಧಿಕಾರದ ಅಧ್ಯಕ್ಷರಾದ NH ಶಿವಶಂಕರ ರೆಡ್ಡಿ ಮಾತನಾಡಿ, ನನ್ನ ಅವಧಿಯಲ್ಲಿ ತಾಲೂಕಿನಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಈಗ ಇರುವಂತಹ ಶಾಸಕರು ರೈತರನ್ನು ಅಧಿಕಾರಿಗಳನ್ನು ಕರೆಸಿ ಚರ್ಚಿಸಿ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು. ತಮ್ಮ ಇಷ್ಟ ಬಂದಂತೆ ಪ್ರತಿಷ್ಠೆಗೆ ತೆಗೆದುಕೊಳ್ಳಲು ಬಾರದು. ತಾಲೂಕಿನ ಜನತೆಗೆ ಹಣ ಹಂಚಿ ಗೆದ್ದಿದ್ದೀರಿ, ಅದರಿಂದ ನಿಮಗೆ ರೈತರ ಕಷ್ಟ ಅರ್ಥ ಆಗುತ್ತಿಲ್ಲ. ಮೊನ್ನೆಯಷ್ಟೇ ನಾನು ಮಾಧ್ಯಮದಲ್ಲಿ ನೋಡಿದೆ, ತಾವೇ ಹೇಳಿಕೆ ಕೊಟ್ಟಿದ್ದೀರಿ, ವಾಟದ ಹೊಸಹಳ್ಳಿ ರೈತರನ್ನ ನನ್ನ ನಾಟಕ ಮಂಡಳಿ ಎಂದು. ಹೌದು, ನೀವು ಮಾಡುತ್ತಿರುವ ಯೋಜನೆ ಅವೈಜ್ಞಾನಿಕ. ಆ ಕೆರೆಗೆ ಯಾವುದೇ ನೀರಿನ ನಾಲೆ ಇಲ್ಲ. ಒಂದು ವೇಳೆ ಪ್ರತಿಷ್ಠೆಗೆ ತೆಗೆದುಕೊಂಡು ನಾನು ಮಾಡುತ್ತೇನೆ ಎಂದರೆ ಅದು ಹೇಗೆ ಮಾಡುತ್ತೀರೋ ಮಾಡಿ. ನೀವು ಎಲ್ಲಿ ಪೈಪ್ಲೈನ್ ಕಾಮಗಾರಿ ಮಾಡುತ್ತೀರೋ ಅಲ್ಲಿಗೆ ಖುದ್ದಾಗಿ ನಾನೇ ಬಂದು ನಿಲ್ಲುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಹೋರಾಟಕ್ಕೆ ನಮ್ಮ ಅಶೋಕರ ಗ್ರಾಮ ಪಂಚಾಯತಿ ಹಾಗೂ ಶ್ರೀಗಂಧಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಎಲ್ಲ ಸದಸ್ಯರು ಹಾಗೂ ಸ್ಥಳೀಯ ಸಂಸ್ಥೆಯ ಎಲ್ಲ ಸದಸ್ಯರು, ರೈತರು ಕೂಡ ಆಗುತ್ತಿದ್ದಾರೆ. ಅದೇ ಮುಂಬೈನ ಭಾಗದಲ್ಲಿ ತೊಂಡೆಬಾವಿಯಿಂದ ಬಂದಿರತಕ್ಕಂಥ ಎಲ್ಲ ಆ ಭಾಗದ ರೈತರು, ಮುಖಂಡರು, ಜೊತೆಯಲ್ಲಿ ಗೌರಿಬಿದನೂರು ಪಟ್ಟಣದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಾಗರಿಕರು, ಸಾರ್ವಜನಿಕರು, ಎಲ್ಲ ಮುಖಂಡರು, ಜೊತೆಗೆ ವಾಟದಲ್ಲಿ ಮಾನಿ ಕೆರೆ ಅಚ್ಚುಕಟ್ಟುದಾರರ ಸಂಘ ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರೆ, ರೈತ ಬಾಂಧವರೇ, ಪ್ರಥಮವಾಗಿ ಕುಡಿಯುವ ನೀರಿನ ವಿಚಾರದಲ್ಲಿ ಯಾವುದೇ ಸರ್ಕಾರಗಳು ಇದ್ರೂ ಕೂಡ ಅದಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಮತ್ತು ಕರ್ತವ್ಯ ಇದೆ. ಹಾಗಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಕಾಲದಿಂದ ಕಾಲಕ್ಕೆ ಅನೇಕ ಅವರು ಕಿಂಡಿ ಅಣೆಕಟ್ಟನ್ನು ಮಾಡಿಸಿದ್ರು. ಇಲ್ಲಿ ಗೌರಿಬಿದನೂರು ನಗರಕ್ಕೆ ಕಿಂಡಿ ಅಣೆಕಟ್ಟನ್ನು ಕಟ್ಟಿಸಿದ್ರು. ಅದಾದ್ಮೇಲೆ ನಾನು ಶಾಸಕನಾಗಿ ಅಲ್ಲಿ ಕುಡಿಯೋ ನೀರಿಗೆ ಅಂತೇಳಿ ಜಾಕ್ವೆಲ್ ಮುಖಾಂತರ ಅಲ್ಲಿ ಸುಮಾರು ಹಾಕಿನೇ 3-4 ಕೋಟಿ 6 ಕೋಟಿ ಮಂಜೂರು ಮಾಡಿಸಿ ಜಾಕ್ವೆಲ್ ಮುಖಾಂತರ ಫಿಲ್ಟರ್ ಬಾವಿಂದ ಫಿಲ್ಟರ್ಗಳಲ್ಲಿ ಏನು ಬರ್ತೋ ಅಥವಾ ಮಾಡೋದಕ್ಕೆ ನಗರಕ್ಕೆ ಅವರು ಚೆಕ್ ಡ್ಯಾಮ್ ಮಾಡಿಸಿದ್ರು. ನಾನು ಇದನ್ನ ಮಾಡಿಸಿ ನಗರಕ್ಕೆ ಪೂರೈಸತಕ್ಕಂಥ ಪ್ರಯತ್ನ ಮಾಡಿದೆ. ಮತ್ತೆ ನಮಗೆ ಜಕ್ಕಲಮಡುಗು ಜಲಾಶಯ ಎತ್ತರಿಸಿದ ಮೇಲೆ ಉತ್ತರ ಪಿನಾಕಿನಿ ನದಿ ಹರಿಯೋದೇ ಕಡಿಮೆ. ಯಾಕೆಂದ್ರೆ ಜಕ್ಕಲಮಡುಗು ಎತ್ತರ ಮಾಡೋದ್ರಿಂದ ನಮಗೆ ಉತ್ತರ ಪಿನಾಕಿನಿ ನದಿ ಬರೋದೇ ಆ ಚಿಕ್ಕಬಳ್ಳಾಪುರದ ಒಂದು ಏನು
ನಂದಿ ಬೆಟ್ಟದಿಂದ ಬರ್ತಕ್ಕಂಥದ್ದು ನದಿ ಅದು ನಮ್ಮ ಉತ್ತರ ಪಿನಾಕಿನಿ. ಹಾಗಾಗಿ ನಮಗೆ ಸ್ವಲ್ಪ ತೊಂದರೆ ಆಯಿತು. ಅದಕ್ಕೆ ನಾವು ನಗರಕ್ಕೆ ನೀರು ಬಹಳ ಕಡಿಮೆ 2010ರಲ್ಲಿ 2009ರಲ್ಲಿ ಇಷ್ಟು ಮಾಡಿದ್ರು ಕೂಡ ಕಡಿಮೆ ಆಯಿತು. ಆಗ ನಾವು ಹೆಚ್ಚು ಕೆರೆಗಳು ಇರ್ತಕ್ಕಂಥ ನೀರು ನಿಲ್ತಕ್ಕಂಥ ಕೆರೆಗಳಿಗೆ ಎಲ್ಲಿದೆ ಅಂತೇಳಿ ನಾನು ಅಧಿಕಾರ ವಿರೋಧ ಮಾಡೋಕ್ಕೆ ಯಾರು ಇಲ್ಲ. ವಿರೋಧ ಮಾಡ್ತಾ ಇರೋದಂದ್ರೆ ಕೇವಲ ಸಂಘಟನೆಗಳು ಮಾತ್ರ. ಇವತ್ತು ಸಂಘಟನೆಗಳು ಬೆಳೆಯೋದಕ್ಕೆ ರಾಜ್ಯ ಸರ್ಕಾರಗಳು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾವೆ. ಸ್ವಾಮಿ, ನೀವು ಎಷ್ಟೇ ಸಂಘಟನೆಗಳು ಹೊಡೆದ್ರು ಸಂಘಟನೆಗಳು ಬೆಳೀತಾನೆ ಇರ್ತವೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದು ಒಂದು 5 ಆಗಿದೆ, ಕನ್ನಡ ಸೇನೆ ಅನ್ನೋದು ಒಂದು 5 ಆಗಿದೆ, ರೈತ ಸಂಘಗಳು ಒಂದು 30 ಆಗಿದೆ. ಎಲ್ಲರೂ ಕೂಡಿದ್ರೆ ಯಾವುದೇ ಸರ್ಕಾರಗಳು ಇರಲ್ಲ. ದಯವಿಟ್ಟು ನಾವು ಕೇಳೋದಿಷ್ಟೇ, ತಾಲೂಕಿನ ಆಡಳಿತ ವರ್ಗದವ್ರಿಗೂ ಜಿಲ್ಲಾ ಆಡಳಿತ ವರ್ಗದವ್ರಿಗೂ ದೇವಪ್ಪನ ಕೆರೆಗೆ ಏನು ಅಭಿವೃದ್ಧಿ ಮಾಡಬೇಕು ಅದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ರೈತ ಪರ ಹೋರಾಟಗಾರರಲ್ಲಿ, ಕನ್ನಡ ಪರ ಹೋರಾಟಗಾರರಲ್ಲಿ ಎಲ್ಲರೂ ಸೇರಿ ನಾವು ಮನವಿಯನ್ನ ಇವತ್ತು ಕೊಡ್ತಾ ಇದ್ದೀವಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಇದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಕೆರೆ ಹತ್ರನೂ ನಾವು ಹೋರಾಟನ ಹಮ್ಮಿಕೊಳ್ತೀವಿ. ಅದರ ಮೂಲ ಉದ್ದೇಶ ಏನೇನಿದೆ ಅದನ್ನ ಹೋರಾಟ ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ತಮ್ಮ ಎಲ್ಲರ ಮುಖಾಂತರ ನಾವು ತಾಲೂಕು ಆಡಳಿತ ಮಂಡಳಿಗೆ ತಿಳಿಸ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ದೇವಪ್ಪನ ಕೆರೆ ತಾವು ಏನೇನು ಅಭಿವೃದ್ಧಿ ಮಾಡಿದ್ರೆ ಸರ್ಕಾರದಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಶ್ರೀನಿವಾಸ ನಗರ ಡ್ಯಾಮ್ ತರ ಅಭಿವೃದ್ಧಿಯಾಗಿ ಒಂದೇ ಪರಿಸರ ಸ್ನೇಹಿಯಾಗಿ ಏನು ಟೂರಿಸಂ ಪ್ಲೇಸ್ ಆಗುತ್ತೆ, 4-6 ಜನಕ್ಕೆ ಜೀವನ ಆಗುತ್ತೆ, ಅಂತರ್ಜಲ ಹೆಚ್ಚಾಗುತ್ತೆ. ಒಂದು 10 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಅಂತರ್ಜಲ ರೈಸ್ ಆಗುತ್ತೆ. ವಾಟರ್ ದೋಷ್ ಹಳ್ಳಿ ರೈತರು ಅಲ್ಲಿ ಕೂತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಮ್ಮ 5 ಬೇಡಿಕೆಗಳನ್ನ ಹೇಳಿ ಈಡೇರಿಸಿ ಬನ್ನಿ ಮಾತಾಡಬೇಕು, ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ನೀವು ಬಂದು ಈ ಒಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಕೇಳ್ಕೊಳ್ತಾ ಇದ್ರೆ ಇವತ್ತಿಗೆ 38 ದಿನಗಳಿಂದ ಈ ಕಡೆ ತಿರುಗಿ ಕೂಡ ನೋಡಿಲ್ಲ.